ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ಯುಗಾದಿ ಹಬ್ಬಕ್ಕೆ ಪ್ಯಾನ್ ಇಂಡಿಯಾ ಫಿಲ್ಮ್ ಫೆಸ್ಟಿವಲ್, 5 ಚಿತ್ರರಂಗದಿಂದ 5 ಸಿನಿಮಾಗಳು, 5 ಕನ್ನಡಿಗರ ಕಮಾಲ್. ಮೊನ್ನೆ ಅಷ್ಟೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು. ಇದೀಗ ಅದರ ಬೆನ್ನಲ್ಲೇ ಬರ್ತಿರುವಂಥದ್ದು ಯುಗಾದಿ ಪ್ಯಾನ್ ಇಂಡಿಯಾ ಫಿಲ್ಮ್ ಫೆಸ್ಟಿವಲ್. ಹಾಗಾದ್ರೆ ಎಲ್ಲಿ ನಡೀತಾ ಇದೆ ಈ ಫಿಲ್ಮ್ ಫೆಸ್ಟಿವಲ್, ಯಾವಾಗ ಅನ್ನುವಂಥ ಯೋಚನೆ ಮಾಡ್ತಿದ್ರೆ ಉತ್ತರ ನಾನು ಕೊಡ್ತೀನಿ. ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಯುಗಾದಿ ಹಬ್ಬ ಹತ್ರ ಬರ್ತಿದ್ದಂಗೆ ಸಾಕಷ್ಟು ಸಾಲು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿಬಿಡ್ತವೆ. ಸಿನಿಮಾ ಮೇಕರ್ಸ್ ಒಂದು ಆಸೆ ಜೊತೆಗೆ ಒಂದು ಸ್ಟ್ರಾಟಜಿ ಏನಂತ ಹೇಳಿದ್ರೆ, ಹಬ್ಬ ಹರಿದಿನ ರಜೆ ಇರುತ್ತೆ, ಮಕ್ಕಳ ಸಮೇತ ಕುಟುಂಬಸ್ಥರು ಥಿಯೇಟರ್ಗೆ ಬರಬಹುದು ಸಿನಿಮಾ ನೋಡೋಕೆ ಅನ್ನುವಂಥ ಒಂದು ಉದ್ದೇಶದಲ್ಲಿ ಅವರು ಸಿನಿಮಾನ ಆ ಸಂದರ್ಭದಲ್ಲಿ ರಿಲೀಸ್ ಮಾಡ್ತಾರೆ. ಹೀಗಾಗಿ ಯುಗಾದಿ ಹಬ್ಬ ಹತ್ರ ಇರೋದ್ರಿಂದ ಪ್ಯಾನ್ ಇಂಡಿಯಾ ಪಂಚಭಾಷೆಯ ಸಿನಿಮಾಗಳು ಏಕಾಏಕಿ ರಿಲೀಸ್ ಆಗ್ತಿರುವಂಥದ್ದು ನಾವು ಕಾಣಬಹುದು. ಏನಂತ ಹೇಳಿದ್ರೆ ಮಾರ್ಚ್ 27, 28 ಹಾಗೂ 30ನೇ ತಾರೀಕು ಈ 3 ದಿನಗಳು ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ ಆಗಿರುವಂಥದ್ದು, ಜೊತೆಗೆ ಲಾಕ್ ಆಗಿದೆ. ಒಂದ್ ರೀತಿ ಹೆಕ್ಟಿಕ್ ಡೇ ಅಂತಾನೆ ಹೇಳ್ಬೋದು ಆವತ್ತು. ಯಾಕಂದ್ರೆ ಪ್ರೇಕ್ಷಕರಿಗೂ ಒಂದ್ ರೀತಿ ಕನ್ಫ್ಯೂಸ್ ಆಗುತ್ತೆ ಯಾವ ಸಿನಿಮಾಗೆ ಹೋಗ್ಬೇಕು ಅಂತ. ಆದ್ರೆ ಕನ್ಫ್ಯೂಸ್ ಆಗೋ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಪಂಚಭಾಷೆ 5 ಸಿನಿಮಾಗಳು, 5 ಲ್ಯಾಂಗ್ವೇಜ್ಗಳಿಂದ ನಿಮಗೆ ಯಾವ ಸಿನಿಮಾ ನೋಡ್ಬೇಕು ಅನ್ಸುತ್ತೆ ಅದು ಬೇರೆ ಬೇರೆ ದಿನ ಇರೋದ್ರಿಂದ ಸೊ ನೀವು ಆರಾಮ್ಸೆ ಸಿನಿಮಾನ ನೋಡ್ಬೋದು. ಮೊದಲನೇದಾಗಿ ಕನ್ನಡ, ಹಿಂದಿ, ತೆಲುಗು, ತಮಿಳು ಹಾಗೂ ಮಲಯಾಳಂ ಈ 5 ಭಾಷೆಗಳಲ್ಲೂ ಸಹ ನಮ್ಮ ಕನ್ನಡದ ನಟ ನಟಿಯರು ಅಭಿನಯಿಸಿರುವಂತಹ ಸಿನಿಮಾಗಳು ಈ ಯುಗಾದಿಗೆ ರಿಲೀಸ್ ಆಗ್ತಿರುವಂಥದ್ದು ಇವತ್ತಿನ ವಿಶೇಷ ನಾನು ಮಾತಾಡ್ತಿರುವಂಥದ್ದು. ಏನಂದ್ರೆ ಕನ್ನಡದಲ್ಲಿ ಮೊದಲನೇದಾಗಿ ಇತ್ತೀಚೆಗಷ್ಟೇ ಟ್ರೈಲರ್ ಲಾಂಚ್ ಮಾಡಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರು. ಅದುವೇ ಮನದ ಕಡಲು ಸಿನಿಮಾದ ಟ್ರೈಲರ್. ಈ ಕೃಷ್ಣಪ್ಪ ಹಾಗೂ ಯೋಗರಾಜ್ ಭಟ್ ಇಬ್ಬರ ಕಾಂಬಿನೇಷನ್ ಅಲ್ಲಿ 19 ವರ್ಷಗಳ ನಂತರ ಈ ಕಾಂಬಿನೇಷನ್ ರಿಪೀಟ್ ಆಗ್ತಿರುವಂಥದ್ದು. ಅಂದು ಮುಂಗಾರು ಮಳೆ ಮಾಡಿದ್ರು, ಸೂಪರ್ ಡೂಪರ್ ಹಿಟ್ ಸಿನಿಮಾನ ಕೊಟ್ಟಿದ್ರು. ಇವತ್ತು ಈ ವರ್ಷ 2025ರಲ್ಲಿ ಮನದ ಕಡಲು ಸಿನಿಮಾ ಮಾಡ್ತಿದ್ದಾರೆ. ಯಾವ ರೀತಿ ಕಲೆಕ್ಷನ್ ಮಾಡುತ್ತೆ, ಹೊಸ ಪ್ರತಿಭೆನ ಇಟ್ಕೊಂಡು ಹೊಸ ಎಕ್ಸ್ಪೆರಿಮೆಂಟ್ ನೊಟ್ಟಿಗೆ ಬರ್ತಿರುವಂಥ ಸಿನಿಮಾ ಇದಾಗಿರುವಂಥದ್ದು. ಮಾರ್ಚ್ 28ನೇ ತಾರೀಕು ಕನ್ನಡ ಸಿನಿಮಾನ ಹೊರತುಪಡಿಸಿ ಹಿಂದಿಯಲ್ಲಿ ನಾವು ನೋಡೋದಾದ್ರೆ ಸಿಕಂದರ, ಸಲ್ಮಾನ್ ಖಾನ್, ಬೈಜಾರ್ ಸಲ್ಮಾನ್ ಖಾನ್ ಅವರೊಟ್ಟಿಗೆ ನಟಿ ರಶ್ಮಿಕಾ ಅವರು ಅಭಿನಯಿಸ್ತಿರುವಂಥದ್ದು. ಇಬ್ಬರ ನಡುವೆನೂ 31 ವರ್ಷಗಳ ಏಜ್ ಗ್ಯಾಪ್ ಇದ್ರೂ ಸಹ ಸಿನಿಮಾದಲ್ಲಿ ಅವರ ಇಬ್ಬರ ಕೆಮಿಸ್ಟ್ರಿ ಯಾವ ರೀತಿ ವರ್ಕ್ ಆಗಿದೆ ಅನ್ನುವಂಥದ್ದನ್ನ ನಾವು ಆ ದಿನ ನೋಡ್ಬೇಕಾಗುತ್ತೆ. ಅಂದ್ರೆ ಮಾರ್ಚ್ 30ನೇ ತಾರೀಕು ಸಿಕಂದರ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಇನ್ನು ಸಿಕಂದರ ಸಿನಿಮಾದಲ್ಲೂ ಕನ್ನಡಿಗರ ಹಾವಳಿ ಇದೆ. ಇಬ್ಬರು ಕನ್ನಡಿಗರು ಇರುವಂಥದ್ದು. ಒಂದು ರಶ್ಮಿಕಾ ಮಂದಣ್ಣ ಇರ್ಬೋದು, ಮತ್ತೊಂದು ಕಡೆ ಹುಲಿ ಕಿಶೋರ್ ಕುಮಾರ್ ಅವರು ಕಾಂತಾರ ಸಿನಿಮಾದಲ್ಲಿ ಏರ್ ಕಮಾಲ್ ಮಾಡಿದ್ರು. ಅದೇ ರೀತಿಯಾಗಿ ಸಿಕಂದರ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಅವರು ಅಬ್ಬರಿಸ್ತಿರುವಂಥದ್ದು. ಇನ್ನು ಕಿಶೋರ್ ಕುಮಾರ್ ಅವರು ಮಲಯಾಳಂ ಸಿನಿಮಾದಲ್ಲೂ ಸಹ ಅಭಿನಯಿಸ್ತಿದ್ದಾರೆ. ಎಂಪುರಾನ್ ಎನ್ನುವಂತಹ ಮಲಯಾಳಂ ಸಿನಿಮಾದಲ್ಲೂ ಸಹ ಕಿಶೋರ್ ಅವರು ಅಭಿನಯಿಸ್ತಿರುವಂಥದ್ದು. ಏಕಾಏಕಿ ಅಂದ್ರೆ ಒಟ್ಟಿಗೆ ಇದೇ ಯುಗಾದಿಗೆ ಕಿಶೋರ್ ಅವರು ಅಭಿನಯಿಸಿರುವಂತಹ ಪ್ಯಾನ್ ಇಂಡಿಯಾ 2 ಸಿನಿಮಾಗಳು 2 ಭಾಷೆಗಳಲ್ಲಿ, ಅಂದ್ರೆ ಈ ಕಡೆ ಹಿಂದಿ ಸಿಕಂದರ್ ಇರ್ಬೋದು, ಈ ಕಡೆ ಮಲಯಾಳಂ ಎಂಪುರಾನ್ ಅನ್ನುವಂಥ 2 ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸೊ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಕಿಶೋರ್ ಅವರ ಅಭಿಮಾನಿಗಳಿಗೆ. ಇನ್ನು ರಾಬಿನ್ ಹುಡ್ ತೆಲುಗು ಸಿನಿಮಾ ರಾಬಿನ್ ಹುಡ್ ನಿತಿನ್ ಅವರೊಟ್ಟಿಗೆ ಕನ್ನಡದ ನಟಿ ಕಿಸ್ ಬೆಡಗಿ ಶ್ರೀಲೀಲಾ ಅವರು ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು. ಆ ಸಿನಿಮಾದಲ್ಲೂ ಕನ್ನಡದ ನಟಿ ಇರುವಂಥದ್ದು ವಿಶೇಷ ಅಂತ ಹೇಳ್ಬೋದು, ಜೊತೆಗೆ ಖುಷಿಯ ಸಂಗತಿ ಅಂತ ಹೇಳ್ಬೋದು. ಒಂದಷ್ಟು ಸಿನಿಮಾಗಳಲ್ಲಿ ಕನ್ನಡಿಗರೇ ಇದ್ದಾರೆ. ಪ್ರತಿಯೊಂದು ಭಾಷೆಯ ಸಿನಿಮಾಗಳಲ್ಲೂ ಒಂದೊಂದು ಕನ್ನಡತಿ ಇರಬಹುದು ಅಥವಾ ಕನ್ನಡಿಗ ಇರಬಹುದು. ಈ ರೀತಿ ಸಿನಿಮಾಗಳಲ್ಲಿ ಅವಕಾಶಗಳನ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಅವ್ರು ಪ್ರೂವ್ ಮಾಡ್ಕೊಡ್ತಾ ಇದ್ದಾರೆ ಅವರ ಟ್ಯಾಲೆಂಟ್ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ರೀತಿ ಖುಷಿ ತರುವಂತಹ ವಿಷಯ. ಕನ್ನಡದ ನೆಲ ಇರಬಹುದು, ಆ ಭಾಷೆ ಇರಬಹುದು, ಎಲ್ಲೋ ಬೇರೆ ಕಡೆ ಪಸರಿಸ್ತಾರೆ ಅನ್ನುವಂಥದ್ದು. ಇನ್ನು ತೆಲುಗು ಆದ್ಮೇಲೆ ತಮಿಳಿಗೆ ಬರೋದಾದ್ರೆ ವೀರ ಧೀರ ಸೂರನ್ ಅನ್ನುವಂಥದ್ದು ಚಿಯಾನ್ ವಿಕ್ರಮ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು ನಮ್ಮ ಕನ್ನಡದ ಕಳನಟ ರಮೇಶ್ ಇಂದಿರಾ ಅವರು. ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ವಿಲನ್ ಪಾತ್ರದಲ್ಲಿ ನಾವು ನೋಡಿದ್ದೀವಿ, ಯಾವ ರೀತಿ ಅಬ್ಬರಿಸ್ತಾರೆ, ಅವರ ಬೇಸ್ ವಾಯ್ಸ್ ಇರ್ಬೋದು, ಅವರ ಲುಕ್ ಇರಬಹುದು ಅನ್ನುವಂಥದ್ದು. ಸಪ್ತ ಸಾಗರದಾಚೆ ಸಿನಿಮಾದಲ್ಲಿ ಅವರ ನೆಗೆಟಿವ್ ಶೇಡ್ಗೆ ಎಷ್ಟೋ ಜನ ಶಾಪ ಹಾಕಿರೋದುಂಟು. ಅದೇ ರೀತಿಯಾಗಿ ಈಗ ವೀರಾಧೀರ ಸೂರನ್ನ ಚಿಯಾನ್ ವಿಕ್ರಮ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರುವಂಥದ್ದು. ಕಳನಟನಾಗಿ ಯಾವ ರೀತಿ ಅಲ್ಲಿ ಕಮಾಲ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಸೊ ಈಗ 5 ಭಾಷೆಗಳಲ್ಲಿ ಬರ್ತಿರುವಂತಹ ಈ ಸಿನಿಮಾದಲ್ಲಿ ನಮ್ಮ ಕನ್ನಡಿಗರ ಹಾವಳಿ ಜೋರಾಗಿದೆ ಅನ್ನುವಂಥದ್ದು ಎಲ್ರಿಗೂ ಖುಷಿ. ಮಾರ್ಚ್ 27, 28, 30 ಈ 3 ದಿನ ಸಹ ಲಾಕ್ ಆಗಿರುವಂತಹ ಸಿನಿಮಾಗಳು ಲಿಸ್ಟ್ ಈಗ ನಾನು ಹೇಳಿರುವಂಥದ್ದು. ಅಂದ್ರೆ
ಎಷ್ಟು ಕಲೆಕ್ಷನ್ ಮಾಡುತ್ತೆ, ಎಷ್ಟು ಕೋಟಿ ಗಳಿಕೆ ಮಾಡುತ್ತೆ, ಇದ್ರ ಜೊತೆಗೆ ಲಾಸ್ ಕೂಡ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರಬಹುದೇ ಇದು. ಯಾಕಂದ್ರೆ ಇತ್ತೀಚೆಗೆ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆ ಕೂಡ ಹೌದು. ಆದರೆ ಯಾವ ರೀತಿ ಸಿನಿಮಾಗಳ ಹಾವಳಿ ಇರ್ಬೋದು, ಸಿನಿಮಾ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಪ್ರೇಕ್ಷಕರ ಮೇಲೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗುತ್ತೆ ಈ 3 ದಿನಗಳಲ್ಲಿ. ಒಟ್ಟಾರೆ ಕನ್ನಡದ ನಟ ನಟಿಯರೇ 5 ಭಾಷೆಗಳಲ್ಲಿ ಮಿಂಚ್ತಿರೋದ್ರಿಂದ ಒಳ್ಳೇದಾಗ್ಲಿ ಅಂತ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಾವು ಆಶಯ ಪಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.